ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಮೆಟ್ಲಿಂಗ್ ಇದು ಜಲ್ಲಿ ಮೆಟ್ಲಿಂಗ್ ರೋಡ್ ನೋಡ್ತಿದ್ದೀರಾ? ಈ ರೋಡ್ ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ಈ ರೋಡ್ ಹೊಂದ್ಕೊಂಡಿರುವಂಥ ಜಾಗನೇ ಈ 25 ಕುಂಟೆ ಜಾಗ ಇದು. ನೋಡಿ, ನಿಮಗೆ ಫುಲ್ಲು ಕಾರ್ನರಲ್ಲಿ ತೆಂಗಿನ ಮರಗಳು ಬರುತ್ತೆ. ಈ 25 ಕುಂಟೆ ಜಾಗ ಇದು. ಈ ಜಾಗ ಬಂದು ಮದ್ದೂರಿಗೆ 14 ಕಿಲೋಮೀಟರ್ ಆಗುತ್ತೆ ಕರೆಕ್ಟಾಗೆ. ಕೆಂಗೇರಿಗಿಲ್ಲಿಂದ 79 ಕಿಲೋಮೀಟರ್ ಆಗುತ್ತೆ. ಕರೆಕ್ಟಾಗಿ ಲೊಕೇಶನ್ ಹಾಕ್ತೀನಿ ನೋಡಿ ಸರ್, ಕರೆಕ್ಟಾಗಿ ಬರುತ್ತೆ. ಮತ್ತು ನಿಮಗೆ ಟಾರ್ ರೋಡ್ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಟಾರ್ ರೋಡು, ಅಲ್ಲೊಂದು ಗಾಡಿ ಹೋಗ್ತಿದೆ ನೋಡಿ. ಜಸ್ಟ್ ನಿಮಗೆ ಇಲ್ಲಿಂದ ಒಂದು 300 ಅಡಿ ಅಷ್ಟೇ. ಈ ಜಾಗದಿಂದ ಆ ತೆಂಗಿನ ಮರದಿಂದ 300 ಅಡಿ ಅಷ್ಟೇ ಇರೋದು. 300 ಅಡಿಗೆ ನಿಮಗೆ ಟಾರ್ ರೋಡು ಬಸ್ಸು ಬರುತ್ತೆ. ನೋಡಿ, ಬಸ್ ಕಲ್ಲು ನೆಟ್ಟಿದ್ದಾರೆ. ಇಲ್ಲಿಂದ ನಿಮಗೆ ಅಲ್ಲಿವರೆಗೂ ಹತ್ತತ್ರ ನಿಮಗೆ 150ರಿಂದ ಒಂದು 170 ಅಡಿ ರೋಡ್ ಬಿಡ್ತು. ಈಸ್ಟ್ ಫೇಸಿಂಗ್ ಇದು ನೋಡಿ, ಈಸ್ಟ್ ಫೇಸಿಂಗ್ ಇದ್ದ ಜಾಗ 170 ಅಡಿವರೆಗೂ ನಿಮಗೆ ರೋಡ್ ಬಿಡ್ತು ಬರುತ್ತೆ. 25 ಕುಂಟೆನ ನೀವು ಇಬ್ಬರು ಬೇಕಾದರೂ ಬೇಕಾದರೆ ಸ್ಪ್ಲಿಟ್ ಮಾಡಿ ತೊಗೋಬೋದು. ಇಬ್ಬರು ಬೇಕಾದ್ರೂ ಒಂದು 12 ಕುಂಟೆ ಮಾಡಿಕೊಂಡು ಬೇಕಾದ್ರೆ ತೊಗೋಬೋದು. ಯಾಕೆಂದರೆ ರೋಡ್ ಬಿಡ್ ಜಾಸ್ತಿ ಐತೆ. ಜೊತೆಲಿ ನಿಮಗೆ ಒಂದು 20 ತೆಂಗಿನ ಮರನೂ ಬರುತ್ತೆ ಈ ಜಾಗದಲ್ಲಿ. ನೋಡಿ, ಇದೇನು ಕಾರ್ನರ್ ತೆಂಗಿನ ಮರ ಇದೆ. ಎಲ್ಲ ಮರಗಳು ಕೂಡ ನಿಮಗೆ 15 ವರ್ಷದ ಮೇಲ್ಪಟ್ಟಿರೋಂಥ ತೆಂಗಿನ ಮರಗಳು. ಎಲ್ಲ ಮರಗಳು ಕೂಡ ನಿಮ್ಗೆ ಆಲ್ಮೋಸ್ಟ್ ಫಲ ಕೊಡ್ತಾ ಇರೋಂಥ ಮರಗಳು. ಮತ್ತು ನಿಮಗೆ ಫುಲ್ಲು ಕೂಡ ನಿಮಗೆ ರೋಡ್ ಬಿಡ್ತೆ ಜಾಸ್ತಿ ಬರುತ್ತೆ. ನೀವು ನೋಡಿ, ಹಿಂಗೆ ಬಂದು ಅಲ್ಲಿ ಕಟ್ಟಾಗಿದೆ. ನಿಮಗೊಂದು 1 ಕುಂಟೆ 2 ಕುಂಟೆ ಖರಾಬು ಬರ್ಬೋದು ಈ ಜಾಗದಲ್ಲಿ. ಯಾಕೆಂದರೆ ಕಾಲುವೆ ಎಲ್ಲಿರುತ್ತೆ ಅಲ್ಲಿ ಎಕ್ಸ್ಟ್ರಾ ಲ್ಯಾಂಡ್ ಇರುತ್ತೆ, ಒಂದು ಖರಾಬು ಬರುತ್ತೆ ನಿಮಗೆ. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ಬೆಂಗಳೂರು ಮೈಸೂರು ರೋಡ್ಗೆ ಈ ಜಾಗದಿಂದ ಕರೆಕ್ಟಾಗಿ 4ರಿಂದ 5 ಕಿಲೋಮೀಟ್ರ್ ಒಳಗಡೆ ಈ ಬೆಂಗಳೂರು ಮೈಸೂರು ರೋಡು ನಿಮಗೆ ಈ ಜಾಗದಿಂದ ಡಿಸ್ಟೆನ್ಸ್ ಇರೋದು. ಇದ್ರ ಬೆಲೆ ಬಂದು 1,80,000 ಅಂತಾರೆ. ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋತೀನಿ ಅಂದರೆ 10,000 ಕಮ್ಮಿ ಮಾಡ್ತೀನಿ ಅಂತ ಹೇಳಿದರೆ 1,70ಕ್ಕೆ ಫೈನಲ್ ಈ ಜಮೀನು ಸಿಗುತ್ತೆ. ಬೇಕಾದರೆ ನೀವು ಯಾರಾದರೂ ಇಬ್ಬರು ಬೇಕಾದರೂ ಪಾರ್ಟ್ನರ್ಶಿಪ್ಪಲ್ಲಿ ತೊಗೋಬೋದು. ಮತ್ತು ನೋಡಿ, ಬಸ್ ಮಾಡ್ಸೋಕ್ಕೆಲ್ಲ ಕಲ್ಲು ಕೂಡ ಹಾಕ್ಸಿದ್ದಾರೆ. ಮತ್ತು ನಿಮಗೆ ನೋಡಿ, ಅದು ಟಾರ್ ರೋಡು, ಅಲ್ಲೂ ಗಾಡಿ ಓಡಾಡೋದು, ಅದು ಬಸ್ ರೂಟ್. ಅದು ನಿಮ್ಗೆ ಹಿಂಗೂ ರೋಡ್ ಇದೆ ಮತ್ತು ಹಿಂಗೂ ರೋಡ್ ಇದೆ. ನಿಮಗೆ 3 ಕಡೆ ರೋಡ್ ಬರುತ್ತೆ. ಮತ್ತು ನಿಮ್ಗೆ ಅಲ್ಲೊಂದು ರೋಡು, 4 ಕಡೆ ರೋಡ್ ಬರುತ್ತೆ ಈ ಜಮೀನಿಗೆ. ಯಾರೆಲ್ಲ 20 ಕುಂಟೆ 25 ಕುಂಟೆ ಹುಡುಕ್ತಾ ಇರ್ತೀರಾ, ಒಂದು ಬೆಂಗಳೂರು ಮೈಸೂರು ರೋಡ್ಗೆ ಒಂದು 4ರಿಂದ 5 ಕಿಲೋಮೀಟ್ರು ಡಿಸ್ಟೆನ್ಸ್ ಇರಬೇಕು ಅಂತ ಹುಡುಕ್ತಾ ಇರ್ತೀರಾ, ಅಂಥವ್ರಿಗೆ ರೋಡ್ ಬಿಡ್ತು ಜಾಸ್ತಿ ಬೇಕು ಅನ್ನೋರಿಗೂ ಕೂಡ ಈ ಜಾಗ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಜೊತೆಗೆ ನಿಮಗೆ ಊರು ಇಲ್ಲಿಂದ ಬರೀ ಅರ್ಧ ಕಿಲೋಮೀಟ್ರ್ ಇದೆ. ಅಲ್ಲೆಲ್ಲ ನಿಮ್ಗೆ ಈ ಕಡೆನೂ ಊರು, ಈ ಕಡೆನೂ ಊರು, ಎರಡೂ ಕಡೆ ಊರು ಬರುತ್ತೆ. ಮತ್ತು ನೋಡಿ, ಎಲ್ಲ ಮರಗಳು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಫಲ ಕೊಡ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದೆ. ನೋಡಿ, ಒಂದೊಂದು ಮರದಲ್ಲೂ ಕೂಡ 100ಕ್ಕಿಂತ ಜಾಸ್ತಿ ತೆಂಗಿನಕಾಯಿ ಬಿಟ್ಟಿದೆ ನೋಡಿ. ಮತ್ತು ನಿಮಗೆ ವರ್ಷದಲ್ಲಿ 9ಕ್ಕಿಂತ 10 ತಿಂಗಳು ನಿಮಗೆ ಕಾವೇರಿ ನೀರು ಬರುತ್ತೆ. ಹಿಂದೆಗಡೆ ಫುಲ್ಲು ನಿಮಗೆ ಕಾವೇರಿ ನೀರು ಬರುತ್ತೆ. ಚಾನಲ್ ಅದು ನಿಮಗೆ ವಾಟ್ರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ಅಲ್ಲಿಂದನೇ ಒಂದು ಮೋಟ್ರ್ ಹಾಕ್ಕೊಂಡು ಇಲ್ಲಿ ಏನು ಬೇಕಾದ್ರೂ ಹೊಸ್ದಾಗಿ ಇನ್ನೂ ಪ್ಲೈನ್ ಲ್ಯಾಂಡ್ ಇದೆಯಲ್ಲ, ಯಾವುದೇ ಥರದ ಗಿಡಗಳು ಹಾಕ್ಬೇಕಾದ್ರೆ ಬಾಳೆ, ಅಡಿಕೆ, ಮಾವು, ತೆಂಗು, ಇನ್ನೂ ಅಡಿಷ್ನಲ್ ಆಗಿ ತೆಂಗುಗಳನ್ನ ಇನ್ನೂ ಹಾಕೋಬೋದು. ನೀವು ಏನು ಬೇಕಾದರೂ ನೀವು ಇಲ್ಲಿ ಹೊಸ್ದಾಗಿ ಫಾರ್ಮೇಷನ್ ಮಾಡ್ಕೊಬೋದು. ವಾಟ್ರ್ ಸೋರ್ಸ್ಗಂತೂ ಏನೂ ತೊಂದರೆ ಇಲ್ಲ. ನೀರು ನಿಮಗೆ ವರ್ಷದಲ್ಲಿ 9 ತಿಂಗಳು 10 ತಿಂಗಳು ನೀರು ಇದ್ದೇ ಇರುತ್ತೆ. ಈಗ ಬೇಸಿಗೆ, ಈಗೂ ಕೂಡ ದೊಡ್ಡ ಮಟ್ಟದಲ್ಲಿ ನೀರಿದೆ, ಸಖತ್ ಫುಲ್ಲು ತುಂಬಿದೆ. ನೋಡಿ, ಹೆಂಗೆ ತೋರಿಸ್ತೀನಿ ನಿಮಗೆ. ಇದು ಕಾಲುವೆ ನೀರು ಇಲ್ಲಿಂದ ನೋಡಿ, ಇದು ಕಾಲುವೆ ನೋಡಿ. ಇದು ಗಿಡ ಬೆಳ್ಕೊಂಡ್ರೆ ಗೊತ್ತಾಗಲ್ಲ ನಿಮ್ಗೆ, ಫುಲ್ಲು ನೀರಿದೆ ಈ ಜಾಗದಲ್ಲಿ. ನೋಡಿ, ಫುಲ್ಲು ಕಾಲುವೆ ಇದು. ನೋಡಿ, ನೀರು ತುಂಬಿ ನೋಡಿ ಹರಿತಾ ಇರೋದು. ನೋಡಿ, ಫುಲ್ಲು ಕಾಲುವೆ ಇದೆ ನಿಮಗೆ. ಹಿಂಗೆ ಹೋಗಿ ಫುಲ್ಲು ಅದೇನಿದೆ ಜಮೀನು ಫುಲ್ಲು ಕಾಲುವೆ ಇದೆ, ಫುಲ್ ನೀರಿದೆ ಈ ಜಾಗದಲ್ಲಿ. ನೋಡಿ, ಅದೇ ನೀರಿದು.